ಕೊನೆಗೂ ಅದ್ಯಾವ ದೇವ್ರ ಶಾಪನೋ ಏನೋ, ಗಂಡ ಹೆಂಡತಿ ಒಟ್ಟಾಗಿ ಸುಖವಾಗಿ ಬದುಕಲೇಬಾರ್ದು ಅಂತ ರೆಡ್ ಇಂಕಲ್ ಅಂಡರ್ಲೈನ್ ಮಾಡಿ ಬರೆದ್ಬಿಟ್ಟಿದ್ದೇನೆ ಆ ಬ್ರಹ್ಮ. ಇವತ್ತಿಗೆ ಸಂಖ್ಯೆ ಋಣ ತೀರ್ತಪ್ಪ. ನಾನು ಹೊರಡ್ತಾ ಇದ್ದೀನಿ. ನಾನು ನೋಡು, ನಿನ್ನೆಲ್ಲೇ ಬಿಟ್ಟು ನಾನು ಒಬ್ಬನೇ ಹೋಗ್ತಿದ್ದೀನಿ ಅನ್ನೋ ಥರ ಹೇಳ್ತಾ ಇದ್ದೀನಿ. ನೀನು ನನ್ನ ಜೊತೆ ಬರ್ತಿದ್ಯಲ್ಲಮ್ಮ? ಎರಡೆರಡು ಉದ್ದೇಶ ಇಟ್ಕೊಂಡು ನಾನು ಊರು ಬಿಟ್ಟು ಬಂದವನು. ಹಿಂದೆ ಅಪ್ಪ ಮಾಡಿದ ತಪ್ಪಿಂದಾಗಿ ನೀನು ಸಫರ್ ಆದ ಹಾಗೆ ನಾನು ಮಾಡಿರೋ ತಪ್ಪಿಂದ ಶ್ರದ್ಧಾ ಸಫರ್ ಆಗಬಾರ್ದು ಅಂತ ನಾನು ಈ ಊರಿಗೆ ಬಂದೆ. ಎಲ್ಲ ಸರಿನೂ ಆಯ್ತು, ಆದ್ರೆ ಅವಳ ಜೊತೆ ಖುಷಿಯಾಗಿ ಬದುಕೋ ಅದೃಷ್ಟ ಆ ದೇವ್ರನ್ನು ಕೊಡ್ಲೇ ಇಲ್ಲ ಅಮ್ಮ. ಯಾವಾಗಲೊಳಗೆ ನಾನು ನೋವು ಕೊಡ್ತಾನೆ ಬಂದೆ. ಕೆಲವೊಂದ್ಸಲ ಗೊತ್ತಿದ್ದೊಳಗೆ ನಾನು ನೋವು ಕೊಡ್ತಾ ಹೋದೆ. ಇವತ್ತು ಏನು ತಪ್ಪು ಮಾಡದೇ ಇದ್ರೂ ಒಳಗೆ ನಾನು ಕಷ್ಟ ಕೊಡ್ತಾ ಇದ್ದೀನಿ. ಅಂತೂ ನಾನು ಬಂದ ಉದ್ದೇಶ ಇನ್ನೂ ಅದೆಷ್ಟು ಆಡಿಸ್ತಾನೋ ಆಡಿಸ್ಲಿ. ನಿನ್ನ ಪ್ರೀತಿ ಇರೋವರೆಗೂ, ಶ್ರದ್ಧಾ ಪ್ರೀತಿ ಇರೋವರೆಗೂ ನನ್ನ ಈ ನಂಬಿಕೆ ಅನ್ನೋ ದೀಪ ಆರೋದಿಲ್ಲಮ್ಮ. ಬಾಮ್ಮ ಹೋಗೋಣ. ಭುವನ್, ನನ್ನ ನೋಡಿ. ನನ್ನಿಂದ ಕಳಿಸಿ ಒಂಟಿ ಮಾಡಬೇಡ ಶ್ರದ್ಧಾ. ಲೈಫಲ್ಲಿ ನಿನ್ನ ಬಿಟ್ಟ ನನಗೆ ಬೇರೆ ಯಾರಿದ್ದಾರೆ ಹೇಳು? ನಾನು ಬೆಳಗ್ಗೆ ಎದ್ದು ಯಾಕೆ ಮುಖ ನೋಡ್ಲಿ ನಾನು? ಭುವನ್ ನೋಡಿ, ನನಗಿದೆಲ್ಲ ಅರ್ಥ ಆಗುತ್ತೆ. ಆದ್ರೆ ನಿಮ್ಮನ್ನೆಲ್ಲ ಉಳಿಸ್ಕೊಂಡು ಪರ್ಮನೆಂಟ್ ಆಗಿ ಕಳ್ಕೊಳ್ಳೋದಕ್ಕಿಂತ ನೀವು ದೂರ ಇದ್ರು ಸುಖವಾಗಿ ಸೇಫ್ ಆಗಿರೋದು ಮುಖ್ಯ ನನಗೆ. ಅದಕ್ಕೆ ನಿಮ್ಮನ್ನು ಬಿಟ್ಟಿರೋ ಕಷ್ಟ ಆದ್ರೂ ಆ ಕಷ್ಟ ಒಪ್ಕೋತಾ ಇದ್ದೀನಿ. ನಾನು ನಿನ್ನಿಂದ ದೂರ ಇದ್ದು ನಾನು ಖುಷಿಯಾಗಿರ್ತೀನಿ ಅಂತ ಹೇಗೆ ಅನ್ಕೊಂಡೆ ನೀನು? ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?